ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತು ನನ್ನ ಬೆಳಗಿನ ರೊಟೀನ್ ಚಿನ್ನು ಮಾತಾಡ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು. ಆಲ್ರೆಡಿ ಅಮ್ಮ ಎಲ್ಲ ಕೆಲಸ ಮಾಡ್ತಾಯಿದ್ರು. ನಂತರ ಹಂಸನ್ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹಂಸನ್ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅಷ್ಟರಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಗು ಅಂತ ಹೇಳಿದ್ರು. ನಂತರ ಫಿಶ್ ತೆಗ್ದು ನೋಡಿದೆ, ಫ್ರಿಜ್ಜಲ್ಲಿ ಹಾಗಲಕಾಯಿ ಇತ್ತು. ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹಾಗಲಕಾಯಿನೆಲ್ಲ ಕಟ್ ಮಾಡಿ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ. ಅದನ್ನು ಪಲ್ಯ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹಾಲು ಕಾಯಿಸೋಣ ಅಂತೇಳಿ ಹಾಲು ಇಟ್ಬಿಟ್ಟು ಒಲೆ ಮೇಲೆ ನೀರು ಬಿಟ್ಟಿದ್ರು. ನೀರು ಹಿಡಿಯೋಣ ಅಂತ ಬಂದೆ. ನಂತರ ಸ್ನಾನ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ನೀರೊಲೆಗೆ ಉರಿ ಹಾಕ್ದೆ. ನೀರೊಲೆಗೆ ಉರಿ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಸ್ಟಾಕ್ ಇತ್ತು, ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನೆಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಕೊಲಿಗೊಬ್ಬರು ಕರಿಬೇವು ಸೊಪ್ಪು ಬೇಕು ಅಂತ ಕೇಳಿದರು, ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಗಿಡಗಳಿಗೆಲ್ಲ ನೋಡಿದೆ. ಸ್ವಲ್ಪ ಡ್ರೈ ಆಗಿತ್ತು, ಹಾಗೆ ಎಲ್ಲ ಗಿಡಗಳಿಗೂ ನೀರು ಹಾಕ್ಬಿಟ್ಟು ಕರಿಬೇವಿನ ಸ್ವಲ್ಪ ಎಷ್ಟು ಬೇಕಷ್ಟು ತೊಗೊಂಡು ನಂತರ ಎಲ್ಲ ಪೂರ್ತಿ ಆಚೆಗಡೆ ಎಲ್ಲ ಫುಲ್ಲು ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗೋಣ. ಆಫೀಸಿಗೆ ಆಲ್ರೆಡಿ ಲೇಟಾಗಿತ್ತು, ಹಾಗಾಗಿ ಫ್ರೆಶ್ ಅಪ್ ಆಗೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ನಂತರ ನಾನು ರೆಡಿ ಆಗಿಬಿಟ್ಟು ಸಿಂಪಲ್ಲಾಗಿ ನನ್ನ ಪ್ರಿನ್ಸೆಸ್ ಹತ್ರ ಮಾತಾಡಿಸ್ಕೊಂಡು, ನನ್ನ ಪ್ರಿನ್ಸೆಸ್ ಆ್ಯಸ್ ಯೂಶ್ವಲ್ ಗೊತ್ತು ಒಳಗಡೆ ಇರ್ತಾಳೆ. ನಂತರ ಚಪಾತಿ ಮಾಡ್ಕೊಂಡಿದ್ದೆ. ಲಂಚನ್ನು ಮಧ್ಯಾಹ್ನಕ್ಕೆ ಏನು ಬೇಕು ಅಷ್ಟು ಲಂಚ್ ಪ್ರಿಪೇರ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ನಂತರ ಬ್ರೇಕ್ಫಾಸ್ಟ್ ಕೂಡ ನಾನು ಇಲ್ಲೇ ಮುಗಿಸ್ಕೊಂಡು ಹೋಗಬೇಕಿತ್ತು. ಯಾಕೆಂದರೆ ಆ್ಯಕ್ಚುಲಿ ಎಲ್ಲರೂ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಅಂತ. ಆ್ಯಸ್ ಯೂಶ್ವಲ್ ಎದ್ದಿದ್ದು ಲೇಟ್ ಇತ್ತಲ್ಲ, ಹಾಗಾಗಿ ನಂತರ ನಾನು ಲಂಚನ್ನ ಹಾಕ್ಕೊಂಡು ಬ್ರೇಕ್ಫಾಸ್ಟನ್ನು ಮನೇಲೇ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂದರೆ ಒಂಚೂರು ಸ್ವಲ್ಪನೂ ಕಹಿ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಹಾಗಲಕಾಯಿ ಪಲ್ಯ. ನಮ್ಮ ಮನೇಲಿ ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದರು. ನಂತರ ಇನ್ನೊಂದು ಸ್ವಲ್ಪ ಚಪಾತಿ ಬೇಯಿಸ್ಬೇಕಿತ್ತು. ಇನ್ನೊಂದು ಸ್ವಲ್ಪ ಚಪಾತಿ ಒತ್ತಿ ಬೇಯಿಸಿಟ್ಬಿಟ್ಟು ನಂತರ ಆಫೀಸ್ ಕಡೆ ಚಿನ್ನೂನ ಮಾತಾಡಿಸ್ಬಿಟ್ಟು ಹೊರಟೆ. ನನಗೆ ಮನೆಯವ್ರು ಲಿಡ್ಚಿ ತಂದು ಕೊಟ್ಟಿದ್ರು. ಲಿಡ್ಚಿ ತುಂಬಾ ಸ್ವೀಟಾಗಿತ್ತು. ಲಿಡ್ಚಿ ತಿಂದ್ಬಿಟ್ಟು ಚಿನ್ನುಗೂ ಒಂದು ಸ್ವಲ್ಪ ಕೊಟ್ಬಿಟ್ಟು ಚಿನ್ನೂನ ಮಾತಾಡಿಸ್ದೆ. ಅವಳು ಯಾಕೋ ಒಂಥರ ಮುನ್ಸ್ಕೊಬಿಟ್ಟಿದ್ಲು, ಇವತ್ತು ನನ್ನ ಹತ್ರ ಮಾತಾಡ್ತಾನೇ ಇರಲಿಲ್ಲ, ಅಷ್ಟು ಏನೋ ಆಗಿತ್ತು ಅವಳಿಗೆ. ಆದ್ರೂ ಸ್ವಲ್ಪ ಅವಳು ರೇಗಿಸ್ಬಿಟ್ಟು ಇದು ಮಾಡಿಬಿಟ್ಟು ಆಫೀಸ್ಗೆ ಹೊರಡೋಣ ಅಂತ ಹೇಳಿದೆ. ಆದರೂ ಅವಳು ಬಿಟ್ಟಿರೋಕ್ಕೆ ಏನೋ ಒಂಥರ ಅನಿಸುತ್ತೆ, ಹಾಗಾಗಿ ಲಾಸ್ಟ್ ಒಂದು ಪಪ್ಪಿ ಕೊಟ್ಬಿಟ್ಟು ಹೊರಟೆ ಆಫೀಸ್ಗೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ತುಂಬಾ ಲೇಟ್ ಆಗಿತ್ತು ಇವತ್ತು. ಆದ್ರೂ 8:30ಗೆಲ್ಲ ಬಿಟ್ಟಿದೆ. ನಂತರ ಅಲ್ಲೋಗ್ಬಿಟ್ಟು ವೆಯ್ಟ್ ಮಾಡಿದ್ರೆ ನಮ್ಮ ಕೊಲಿಗೊಬ್ಬರು ಬರ್ತೀನಿ ವೆಯ್ಟ್ ಮಾಡು ಅಂತ ಹೇಳಿದರು. ನಂತರ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗಿ ವೆಯ್ಟ್ ಮಾಡ್ತಾರೆ. ಅವ್ರು ಇನ್ನೂ ಬಂದಿಲ್ಲ, ಲೇಟಾಗಿ ಬಂದರು. ಆಫೀಸ್ಗೆ ಹೋಗ್ಬಿಟ್ಟು ಲಾಗಿನ್ ಆಗೋಕ್ಕಿಂತ ಮತ್ತು ಆ್ಯಸ್ ಯೂಶ್ವಲ್ ನಾನು ರಾಯರಿಗೆ ಹೂವು ಇಟ್ಟು ನಮಸ್ಕರಿಸಿದ್ದೇನೆ ನಾನು ಲಾಗಿನ್ ಆಗೋದು. ಹಾಗಾಗಿ ಲಾಗಿನ್ ಆಗೋಣ ಅಂತೇಳಿ ರಾಯರಿಗೆ ಒಂದು ಫ್ಲವರ್ ಬಿಟ್ಟಿತ್ತು. ರಾಯರಿಗೆ ಅಂತ ಪ್ರತಿದಿನ ಒಂದು ಫ್ಲವರ್ ಬಿಟ್ಟೇ ಬಿಡುತ್ತೆ ಗಿಡ. ರಾಯರಿಗೆ ಹೂವಿಟ್ಟು ನಮಸ್ಕಾರ ಬಿಟ್ಟು ಲಾಗಿನ್ ಆದೆ. ನನ್ನ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನನ್ನ ಡೈಲಿ ಲಾಗ್ಸ್ ಏನಿದೆ, ರುಟೀನ್ ಏನಿದೆ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗುವ. ಬಾಯ್ ಬಾಯ್.